ಸದನದ ಕಲಾಪದ ಸಂದರ್ಭದಲ್ಲಿ ದ್ವೇಷ ಭಾಷಣ ವಿಚಾರ ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ದ್ವೇಷ ಭಾಷಣವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಸರ್ಕಾರ ತರಲಿಕ್ಕೆ ಹೊರಟಿರುವ ಹೊಸ ಮಸೂದೆ ಕಾನೂನು ಜಾರಿಯಾಗಲಿಕ್ಕೆ ಮುಂಚೆನೆ ಅದು ಕೆಲವರ ಮೇಲೆ ಅಪ್ಲೈ ಮಾಡಲಾಗ್ತಾ ಇದೆ ಅನ್ನೋ ವಿಚಾರ. ಇದೀಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ ವಿರೋಧ ಪಕ್ಷಗಳು. ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು 2,93,000 ಕೋಟಿ ರೂಪಾಯಿ, ಅಂದರೆ ಯುಪಿಎ ಸರ್ಕಾರದಲ್ಲಿ ಬರಬೇಕಾದಂತ ಹಣಕ್ಕಿಂತ ಸುಮಾರು 258% ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಏನು ಗ್ರಾಂಟ್ಸ್ ಇನ್ ಏಟದಲ್ಲಿ ಸುಮಾರು 2,26,000 ಕೋಟಿ ಅಭಿವೃದ್ಧಿಗಾಗಿ ಕರ್ನಾಟಕಕ್ಕೆ ಹಣ ಕೊಟ್ಟಿದ್ದಾರೆ. ಅಂದರೆ ಸುಮಾರು 273 ಪಟ್ಟು ಕರ್ನಾಟಕಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಹೆಚ್ಚು ಸಹಾಯವನ್ನು ಮಾಡಿದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ನಾ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಯುಪಿಎ ಸರ್ಕಾರದಲ್ಲಿ ಬಂದಂತ ಒಟ್ಟು ಅಭಿವೃದ್ಧಿ ಹಣ 1,42,574 ಕೋಟಿ. ನರೇಂದ್ರ ಮೋದಿಯವರ 10 ವರ್ಷದಲ್ಲಿ ಬಂದಂತ ಅಭಿವೃದ್ಧಿ ಹಣ 5,19,000 ಕೋಟಿ. ಇದು ಅಂಕೆ ಸಂಖ್ಯೆಗಳು ಕೇಂದ್ರ ಸರ್ಕಾರ ಕೊಟ್ಟಂತ ಅಂಕೆ, ಏನು ನನ್ನ ಮನೆಯಲ್ಲಿ ತಯಾರು ಮಾಡದಂತದಲ್ಲ. ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಆಗಲಿ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಇವತ್ತೊಂದು ಸರ್ವೆ ಮಾಡಿದ್ದಾರೆ ಅಧ್ಯಕ್ಷರು, ಇವತ್ತೇ ಬಂದಿದೆ ಪತ್ರಿಕೆಯಲ್ಲಿ. ಇಂದು ಚುನಾವಣೆ ನಡೆದರೆ ಎನ್ಡಿಎಗೆ 352 ಸ್ಥಾನಗಳು ಭಾರತದಲ್ಲಿ ಸಿಗ್ತವೆ. ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರೆ ಈ ದೇಶದ ಜನ ನರೇಂದ್ರ ಮೋದಿಯನ್ನು ಬಿಟ್ಟು ಕೊಡುವಂತ ಪ್ರಶ್ನೆ ಈ ದೇಶದಲ್ಲಿ ಇಲ್ಲ ಅನ್ನುವಂತ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 52 ಲೋಕಸಭೆ ಆದಷ್ಟು ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ ಮುಂದೆ ಬರುವಂತಹ ದಿವಸಗಳಲ್ಲಿ ಏನು ಅಭಿವೃದ್ಧಿಯನ್ನ ಮಾಡ್ತೀವಿ, ಯಾವ ರೀತಿ ಕರ್ನಾಟಕವನ್ನ ನಾವು ಅಭಿವೃದ್ಧಿ ಪಥದಲ್ಲಿ ಒಯ್ತೀವಿ ಅನ್ನುವಂಥ ಒಂದು ವಿಚಾರವನ್ನ ಹೇಳುವಂತದ್ರ ಸಲುವಾಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಭಾಷಣವನ್ನ ಮಾಡಿಸುವಂತ ಒಂದು ಸಂಪ್ರದಾಯ ಇದೆ. ಆದರೆ ಯಾವುದೇ ಸರ್ಕಾರ ಇರಬಹುದು, ಯಾವುದೇ ರೀತಿಯಿಂದ ಕೇವಲ ಸಂಘರ್ಷದ ಹಾದಿ ಹಿಡಿಯದೆ ಏನು ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಅನುಮೋದನೆ ಮಾಡಿದಂಥವರು ಇವತ್ತು ತಮ್ಮ ಭಾಷಣದಲ್ಲಿ ಪ್ರಾರಂಭ ಮಾಡಿದ್ರು. ಬಣ್ಣಣ್ಣವರು ಇದೊಂದು ಸಹಕಾರಿ ಒಕ್ಕೂಟ, ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು, ರಾಜಕೀಯವಾಗಿ ವಿಧಾನಸಭೆ ಲೋಕಸಭೆ ಹೊರಗಡೆ ನಮ್ಮ ಹೋರಾಟ ನಮ್ಮ ಸಂಘರ್ಷಗಳೇ ಇರಬೇಕು ವಿನಃ ಒಂದು ಸರ್ಕಾರ ಅಂದ್ರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆದಷ್ಟು ಹೊಸ ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ ಸದನದ ಕಲಾಪದ ಸಂದರ್ಭದಲ್ಲಿ ದ್ವೇಷ ಭಾಷಣ ವಿಚಾರ ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ದ್ವೇಷ ಭಾಷಣವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಸರ್ಕಾರ ತರಲಿಕ್ಕೆ ಹೊರಟಿರುವ ಹೊಸ ಮಸೂದೆ ಕಾನೂನು ಜಾರಿಯಾಗಲಿಕ್ಕೆ ಮುಂಚೆನೆ ಅದು ಕೆಲವರ ಮೇಲೆ ಅಪ್ಲೈ ಮಾಡಲಾಗ್ತಾ ಇದೆ ಅನ್ನೋ ವಿಚಾರ. ಇದೀಗ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ ವಿರೋಧ ಪಕ್ಷಗಳು. ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು
2,93,000 ಕೋಟಿ ರೂಪಾಯಿ. ಅಂದರೆ ಯುಪಿಎ ಸರ್ಕಾರದಲ್ಲಿ ಬರಬೇಕಾದಂತ ಹಣಕ್ಕಿಂತ ಸುಮಾರು 258% ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಏನು ಗ್ರಾಂಟ್ಸ್ ಇನ್ ಏಡದಲ್ಲಿ ಸುಮಾರು 2,26,000 ಕೋಟಿ ಅಭಿವೃದ್ಧಿಗಾಗಿ ಕರ್ನಾಟಕಕ್ಕೆ ಹಣ ಕೊಟ್ಟಿದ್ದಾರೆ. ಅಂದರೆ ಸುಮಾರು 273 ಪಟ್ಟು ಕರ್ನಾಟಕಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಹೆಚ್ಚು ಸಹಾಯವನ್ನು ಮಾಡಿದಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ನಾ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಯುಪಿಎ ಸರ್ಕಾರದಲ್ಲಿ ಬಂದಂತ ಒಟ್ಟು ಅಭಿವೃದ್ಧಿ ಹಣ 1,42,574 ಕೋಟಿ. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಬಂದಂತ ಅಭಿವೃದ್ಧಿ ಹಣ 5,19,000 ಕೋಟಿ. ಇದು ಅಂಕೆ ಸಂಖ್ಯೆಗಳು ಕೇಂದ್ರ ಸರ್ಕಾರ ಕೊಟ್ಟಂತ ಅಂಕೆ, ಏನು ನನ್ನ ಮನೆಯಲ್ಲಿ ತಯಾರು ಮಾಡದಂತದಲ್ಲ. ಇವತ್ತು ನರೇಂದ್ರ ಮೋದಿಯವರ ಬಗ್ಗೆ ಆಗಲಿ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಇವತ್ತೊಂದು ಸರ್ವೆ ಮಾಡಿದ್ದಾರೆ ಅಧ್ಯಕ್ಷರು, ಇವತ್ತೇ ಬಂದಿದೆ ಪತ್ರಿಕೆಯಲ್ಲಿ. ಇಂದು ಚುನಾವಣೆ ನಡೆದರೆ ಎನ್ಡಿಎಗೆ 352 ಸ್ಥಾನಗಳು ಭಾರತದಲ್ಲಿ ಸಿಗ್ತವೆ. ನೀವು ಸುಳ್ಳು ಅಪಪ್ರಚಾರ ಮಾಡಿದ್ರೆ ಈ ದೇಶದ ಜನ ನರೇಂದ್ರ ಮೋದಿಯನ್ನು ಬಿಟ್ಟು ಕೊಡುವಂತ ಪ್ರಶ್ನೆ ಈ ದೇಶದಲ್ಲಿ ಇಲ್ಲ ಅನ್ನುವಂತ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೇನೆ. ಇವತ್ತು 22 ಲೋಕಸಭೆ ಆದಷ್ಟು ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ ಮುಂದೆ ಬರುವಂತಹ ದಿವಸಗಳಲ್ಲಿ ಏನು ಅಭಿವೃದ್ಧಿಯನ್ನು ಮಾಡ್ತೀವಿ, ಯಾವ ರೀತಿ ಕರ್ನಾಟಕವನ್ನ ನಾವು ಅಭಿವೃದ್ಧಿ ಪಥದಲ್ಲಿ ಒಯ್ತೀವಿ ಅನ್ನೋಂಥ ಒಂದು ವಿಚಾರವನ್ನ ಹೇಳುವಂತದ್ರ ಸಲುವಾಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಭಾಷಣವನ್ನ ಮಾಡಿಸುವಂತ ಒಂದು ಸಂಪ್ರದಾಯ ಇದೆ. ಆದರೆ ಯಾವುದೇ ಸರ್ಕಾರ ಇರಬಹುದು, ಯಾವುದೇ ರೀತಿಯಿಂದ ಕೇವಲ ಸಂಘರ್ಷದ ಹಾದಿ ಹಿಡಿಯದೆ ಏನೋ ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಅನುಮೋದನೆ ಮಾಡಿದಂಥವ್ರು ಇವತ್ತು ತಮ್ಮ ಭಾಷಣದಲ್ಲಿ ಪ್ರಾರಂಭ ಮಾಡಿದ್ರು. ಬಣ್ಣಣ್ಣವರು ಇದೊಂದು ಸಹಕಾರಿ ಒಕ್ಕೂಟ, ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ಒಳ್ಳೆಯ ಸಂಬಂಧ ಇರಬೇಕು, ರಾಜಕೀಯವಾಗಿ ವಿಧಾನಸಭೆ ಲೋಕಸಭೆ ಹೊರಗಡೆ ನಮ್ಮ ಹೋರಾಟ ನಮ್ಮ ಸಂಘರ್ಷಗಳೇ ಇರಬೇಕು ವಿನಃ ಒಂದು ಸರ್ಕಾರ ಅಂದ್ರೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆದಷ್ಟು ವರ್ಷದ ಮೊದಲ ಅಧಿವೇಶನದಲ್ಲಿ ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮುಖಾಂತರ ಯಾವುದೇ ಒಂದು ಸರ್ಕಾರ